ತೆಗಿತಾರೆ ಕರೆಸ್ರಿ ಅವ್ರನ್ನ ಹಾಗೆ ಐಟಮ್ಸ್ ತಗೊಂಡು ಹೋಗ್ಬೇಕಾ ಇಲ್ಲ ನಿಮ್ಮ ಜೊತೆ ಜಗಳ ಆಡ್ಕೊಂಡು ನಿಂತ್ಕೋಬೇಕಾ? ಫೋನು ನೀವು ಇರ್ತೀರಾ, ಇವಾಗ ನನಗೆ ತೋರಿಸ್ತಿದ್ದೀರಾ, ಇದನ್ನ ಡಿಸ್ಪ್ಲೇ ಮಾಡ್ಬೇಕಲ್ವೇನ್ರಿ? ಬರೀ ಫೋನಲ್ಲಿ ಇಟ್ಕೊಂಡು ಓಡಾಡೇ ಇಷ್ಟು ನೀವು ಎಲ್ರಿಗೂ ಆವಾಜ್ ಆಗ್ತಿರಲ್ಲ, ಇನ್ನು ಕರೆಕ್ಟಾಗಿ ಇದ್ದಿದ್ರೆ ಇನ್ನೇನು ಕತೆ? ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕರ ಜೊತೆ ಕಿರಿಕ್ ಮಾಡಿಕೊಂಡ ಡಿಮಾರ್ಟ್ ಮರ್ಯಾದೆ ಇದೀಗ ಬೀದಿಗೆ ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಮಾಡೋ ಡಿಮಾರ್ಟ್ನಲ್ಲಿ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ತನ್ನ ಮರ್ಯಾದೆಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಡಿಮಾರ್ಟ್ ಬಂದು ತಲುಪಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಿಮಾರ್ಟ್ನಲ್ಲಿ ಶಿಡ್ಲಘಟ್ಟ ಮೂಲದ ಗ್ರಾಹಕರೊಬ್ಬರು 23,000 ರೂಪಾಯಿ ಬೆಲೆ ಬಾಳುವ ಪದಾರ್ಥಗಳನ್ನು ಖರೀದಿ ಮಾಡಿ ಬಿಲ್ ಪಾವತಿಸಿದ್ದಾರೆ. ಆದರೆ ಈ ವೇಳೆ ಅದರಲ್ಲಿ ಯಾವುದೋ ಪದಾರ್ಥದ ಕವರ್ ಡ್ಯಾಮೇಜ್ ಆಗಿದೆ ಅಂತ ಗ್ರಾಹಕರು ಒಂದು ಎಕ್ಸ್ಟ್ರಾ ಕವರ್ ಕೇಳಿದ್ದಾರಂತೆ. ಆದರೆ ಡಿಮಾರ್ಟ್ ಸಿಬ್ಬಂದಿ ಗ್ರಾಹಕರಿಗೆ ಕವರ್ ನೀಡದೆ ಕಿರಿಕ್ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಏನಾಗಿರೋದು ನಿಮಗೆ ಗೊತ್ತಿದೆ, 2 hours ಅದೇ ಕತೆ ಕೇಳ್ತಾ ಇದ್ರಿ. ಮತ್ತೆ ಏನಾಗಿದೆ ಅಂತ ಕೇಳಿದ್ರೆ ಏನು ಹೇಳೋಣ? ಈಗ ಮಲ್ಟಿನ್ಯಾಷನಲ್ ಕಂಪನಿನೋ ಅಥವಾ ಇನ್ನೊಂದು ಕಂಪನಿನೋ ನಮ್ಗೆ ಗೊತ್ತಿಲ್ಲ. ಡಿಮಾರ್ಟ್ ಒಂದು ನಂಬಿಕೆ ಮೇಲೆ ಡಿಮಾರ್ಟ್ ಒಳಗಡೆ ಬರ್ತೀವಿ. ಆ ನಂಬಿಕೆನೇ ನೀವು ಹೊಡೆದಾಕ್ಬಿಟ್ರೆ ಇನ್ನೇನು ಬರ್ಬೇಕು ಕಸ್ಟಮರು? ಅದೇ ಇಲ್ಲಿ ಸುನಿಲ್ ಇರ್ತಾರೆ ಬರತ್ತಿರ್ತಾರೆ ಅಂತ ಬರೋಲ್ಲ. ಆ ಡಿಮಾರ್ಟ್ಗೆ ವ್ಯಾಲ್ಯೂ ಕಳೆದ್ಬಿಟ್ರೆ ನೀವು ಕಸ್ಟಮರ್ ಏನಾಗಬೇಕು? ನನ್ನ ಬಾಯಿ ಒಣಗ್ತಾ ಇದೆ ನಿಮ್ಮ ಜೊತೆ ಮಾತಾಡಿ ದುಡ್ಡು ಕೊಟ್ಟು ನಿಮ್ಮ ಹತ್ರ ನಾನು ಇಷ್ಟೆಲ್ಲ ಒದ್ದಾಡ್ಕೊಂಡು ಹೋಗ್ಬೇಕಾ? ಎಸ್ ಎ ಕಸ್ಟಮರು 23,000 ಬಿಲ್ ಪೇ ಆಗಿದೆ. ಎಲ್ಲಿ ಕ್ಲಿಯರ್ ಮಾಡಿದ್ರೆ ನಾನೇ ಇಲ್ಲಿ ಇರ್ತಾ ಇದ್ದೆ. ನಾನೇ 112 ಪೊಲೀಸ್ಗೆ ಯಾಕೆ ಫೋನ್ ಮಾಡಬೇಕು? ಅಲ್ಲರಿ 15 ಜನ ರೋಡಿ ತರ ನಿಂತಿರಲ್ರಿ, 15 ಜನ ರೌಂಡ್ ಅಪ್ ಮಾಡ್ಬಿಟ್ರಿ ಫ್ಯಾಮಿಲಿನ. ಯಾರು ಹೇಳಿದ್ದು? ಯಾಕಿಲ್ಲ? ಕಸ್ಟಮರ್ ನಾನು ಕರ್ತಿದ್ದೀನಿ, ಯಾಕಿಲ್ಲ? ಆಯ್ತು ಪೊಲೀಸ್ ಪರ್ಮಿಷನ್ ಹಾಗಾದ್ರೆ ನಾನು ಯಾರ ಹತ್ರ ಹೇಳಿ? ಕಳ್ಳ ಇದ್ದಾನೆ ಇಲ್ಲಿ, ರೋಡಿ ಸಮೇತ ಆಗಿದ್ದಾನೆ. ಕರ್ಸಿ ಅವ್ರನ್ನ, ಕರ್ಸಿ ಸುನಿಲ್ ಅವರೇ, ಅವ್ರನ್ನ ಕರ್ಸಿ. ಐಡಿ ಕೇಳಿದ್ರೆ ಐಡಿ ತೋರಿಸಲ್ಲ ಅಂದ್ರೆ ಹೆಸರು ತೋರಿಸಲ್ಲ ಅಂದ್ರಲ್ಲ, ಕರ್ಸಿ. ಬಂದಿದ್ದೀವಿ ಎಲ್ಲ ರೌಂಡ್ ಅಪ್, ಫುಲ್ ರೌಂಡ್ ಅಪ್ ತರಿಸಿ, CCTVನೂ ತೆಗಿಸಿ. ಸುಮಾರು 23,000 ರೂಪಾಯಿಂದ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲು ಆಯಿತು. ಬಿಲ್ಲು ಕೊಟ್ಬಿಟ್ಟೆ, ಬಿಲ್ಲು ಪೇಮೆಂಟ್ ಆಯಿತು. ಬಿಲ್ಲು ಪೇಮೆಂಟ್ ಆದಮೇಲೆ ಪ್ಯಾಕೆಟ್ಸು 1-2-3 ಒಡೆದೋಗಿತ್ತು. ಆ ಒಡೆದೋಗಿರೋ ಪ್ಯಾಕೆಟ್ಸ್ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕ್ಕೊಟ್ಟಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯಿತು, ಕೊಡೋದಿಲ್ವಲ್ಲ, ನೀವೇ ಹಾಕ್ಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ, ಇಲ್ಲ ಅಂದರೆ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ, ನೀವೇ ಹಾಕ್ಕೊಡಿ ಅಂದರೆ ನಾವೆಲ್ಲದಕ್ಕೂ ಹಾಕ್ಕೊಡೋಕ್ಕಾಗಲ್ಲ ಅಂದರು. ಆಯಿತು, ನಾವು ಹಾಕ್ಕೊತೀವಿ, ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದರೆ ಒಂದು 10 ಜನ ಗ್ಯಾದರಿಂಗ್ ಆಗೋದ್ರು. 10 ಜನ ಗ್ಯಾದರಿಂಗ್ ಆಗಿಬಿಟ್ಟು ನಮ್ಮ ಮೇಲೆ ಇಲ್ಲಿ ಏನು ಒಬ್ಬೊಬ್ಬರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಫ್ಯಾಮಿಲಿ ಇದ್ದೀವಿ ನಾವು. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ, ಇಲ್ಲ ಅದಕ್ಕೆ ಬಿಲ್ ಮಾಡಿ, ಬೇಕಾದರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್ ನಾನು ಬಿಲ್ ಮಾಡೋಕ್ಕೆ ಬರೋಲ್ಲ, ಎಕ್ಸ್ಟ್ರಾ ಕವರ್ ಕೊಡೋಕ್ಕೆ ಬರೋಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತಲ್ವಾ, ಕೊಡೋಕ್ಕೆ ಬರೋಲ್ವಲ್ಲ, ನೀವು ಯಾರು ಎಂಪ್ಲಾಯಿ, ಯಾರು ನೀವು ಅಂತ ಕೇಳಿದ್ರೆ ನಾವು ಯಾರಾದರೆ ನಿಮಗೇನು, ನಾವು ತೋರಿಸಲ್ಲ, ID ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಹಾಕ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ, ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರನ್ನ ಹೇಳಬೇಕಲ್ಲ, ಅಟ್ಲೀಸ್ಟ್ ಅವ್ರ ID ಪ್ರೊಡ್ಯೂಸ್ ಮಾಡಬೇಕಲ್ಲ. ಆಮೇಲೆ ಸುನಿಲ್ ಅನ್ನೋರು ಯಾರೋ ಇನ್ನೊಬ್ಬರು ಬಂದರು, ಆಯಿತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡೋಕ್ಕೆ ಬಂದರೆ ಹೊರತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ನನಗೆ ಸುಮಾರು 2.5 ಗಂಟೆ ನನ್ನನ್ನು ಇಲ್ಲಿ ಡಿಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನ ಫುಡ್ ಗ್ರೈನ್ಸ್ನ, ಹಾಳಾಗೋಗಿರೋ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಟ್ಟಿಲ್ಲ. ಇದು ಡಿಮಾರ್ಟ್ನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸುಮಾರು ಸಲ ಈ ಏನು ಎಕ್ಸ್ಟ್ರಾ ಬಿಲ್ಗಳಾಗೋಗಿರುತ್ತೆ. ಬಿಲ್ಲಲ್ಲಿ ಡಬಲ್ ನಾವು ತೊಗೊಂಡಿರೋದು 1 ಐಟಮ್ ಆದರೆ 2 ಐಟಮು ಬಿಲ್ ಆಗೋಗಿರುತ್ತೆ. ಅಂಥವುಗಳು ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದು ಕೂಡ ರಿಎಂಬರ್ಸ್ಮೆಂಟ್ ಆಗಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀವಿ. ಇವತ್ತು ಬರೀ ಕವರ್ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್. ಒಂದೇ ಒಂದು ಕವರ್, ಎಕ್ಸ್ಟ್ರಾ ಕವರ್, ಏನು ಪಾಲಿಥಿನ್ ಕವರ್, ಅದು ಆ ಕವರ್ಗೋಸ್ಕರ ಇಷ್ಟು. ಸರ್ ನಾನೀಗ ನನ್ನ ಟೈಮ್ ವೇಸ್ಟ್ ಆಗಿದೆ, ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ಹಾಳಾಗೋಗಿದೆ. ಹಾಗಾಗಿ ನಾನೊಂದು ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಾಜ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಇಶ್ಯೂನ ಬಿಡೋದಿಲ್ಲ. ಯಾಕೆಂದರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು 100 ಜನ ಬರ್ತಾರೆ ಇಲ್ಲಿ, ಅವರು ಎಷ್ಟು ಫೇಸ್ ಮಾಡಬೇಕು ಈ ಪ್ರಾಬ್ಲಮ್ನ. ಹಂಗಾಗಿ ನಾನು ಇದನ್ನು ಗ್ರಾಹಕರ ವೇದಿಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ, ಪ್ರೈಸ್ ಲಿಸ್ಟ್ನ ಡಿಸ್ಪ್ಲೇ ಮಾಡಿಲ್ಲ, ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ, ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ, ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ. ಜೊತೆಗೆ ಏನನ್ನ ಸಮಸ್ಯೆ ಆದರೆ ಕಸ್ಟಮರ್ಗೆ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋವಂಥ ಕೆಪಾಸಿಟಿ ಇಲ್ಲ. ಹೋಗ್ಲಿ, ನನ್ನ ಹಾಳಾಗಿರ್ತಕ್ಕಂಥ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಡಿ ಅಂದರೆ ಅದನ್ನು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಇವರು ಬರೀ ರೌಡಿಸಮ್ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು 15 ಜನ ಸುತ್ಕೊತಾರೆ. ಯಾರನ್ನ ಒಬ್ಬರು ಕಸ್ಟಮರು ಏನನ್ನ ಪ್ರಶ್ನೆ ಮಾಡಿದ್ರೆ. ನಂದು 23,000 ರೂಪಾಯಿ ಬಿಲ್ ಆಗಿದೆ, ಬಿಲ್ ಪೇಯ್ಡ್ ಆಗಿದೆ.
ಪೇಯ್ಡ್ ಮಾಡಿ ನಾನು ಇಷ್ಟು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ನ. ಅದೇ ಬಿಲ್ ಪೇಯ್ಡ್ ಮಾಡದೇ ಇದ್ದಿದ್ರೆ ಅಟ್ಲೀಸ್ಟ್ ಯಾರನ್ನ ರೆಸ್ಪಾನ್ಸ್ ಮಾಡೋರೇನೋ. ಬಿಲ್ ಪೇಯ್ಡ್ ಮಾಡಿರೋದಕ್ಕೋಸ್ಕರ ಇವಾಗ ನನಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ. ಇನ್ನು ಈ ವಿಚಾರ ದೊಡ್ಡದಾಗ್ತಾ ಇದ್ದಂತೆ ಗ್ರಾಹಕ 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದ್ದಾರೆ. ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಯಲ್ಲೂ ಸಹ ಪ್ರಕರಣ ದಾಖಲಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳಿಗೆ ಡಿಮಾರ್ಟ್ ಸಿಬ್ಬಂದಿ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸಿದ್ದಾರಂತೆ. ಈ ವೇಳೆ ಡಿಮಾರ್ಟ್ ಸಿಬ್ಬಂದಿಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೂರನೇ ಸರಿ ಕಂಪ್ಲೇಂಟ್ ಬರ್ತಿರೋದು ಡಿಮಾರ್ಟ್ ಇಂದ. ಪದೇ ಪದೇ ಇದೇ ಇದಾಯ್ತಂದ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಈಗಲೇ ಮಾಡ್ತೀವಿ ನಾವು. ಅವ್ರು ಏನಿದೆ ಡೀಟೇಲ್ಸ್ ಅದೆಲ್ಲ ತಗೊಂಡ್ಬರ್ಲಿ. ಮೂರು ಸರಿ ಕಂಪ್ಲೇಂಟ್ ಬಂದಿದೆ ಅಂದ್ರಲ್ಲ, ಏನು ಆಕ್ಷನ್ ತಗೊಂಡಿದ್ದೀರಿ ನೀವು? ಅಷ್ಟೇ, ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಇದೆಯಾ? ಯಾರಾದ್ರೂ ಸರಿ, ಆಫೀಸರೇ ಆಗಿರ್ಬೋದು, ಕಸ್ಟಮರೇ ಆಗಿರ್ಬೋದು. ಕಸ್ಟಮರ್ ಅಂತ ಬಂದಾಗ ಅವ್ರಿಗೆ ಸರ್ವಿಸ್ ಕೊಡ್ಬೇಕಾಗಿರೋದು, ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ನಿಮ್ಮ ರೈಟ್ಸ್ ಅಂತಲ್ಲ. ಪಬ್ಲಿಕ್ ತೋರಿಸ್ಬೇಕಲ್ಲ, ಡಿಸ್ಪ್ಲೇ ಯಾಕೆ ಹಾಕಿಲ್ಲ? ನೀವು ಇಟ್ಕೊಳ್ಳಿ. ನಾವು ಸಣ್ಣ ಪುಟ್ಟ ಬೋಂಡ ಅಂಗಡಿಗಳಿಗೂ ನಾವು ಬಿಡಲ್ಲ, ಡಿಸ್ಪ್ಲೇ ಮಾಡ್ತೀವಿ. ನೀವು ನೋಡಿದ್ರಲ್ಲ, ಅದು ತರಕಾರಿ ಅಂಗಡಿಯಲ್ಲಿ ಸಣ್ಣ ಪುಟ್ಟ ಅಲ್ಲಲ್ಲ, ಯಾವ ಡಿಸ್ಟ್ರಿಕ್ಟ್ ಫುಡ್ ಸೇಫ್ಟಿ ಆಫೀಸರ್ ಅವರು? ಇಲ್ಲ, ನಾನು ಪಬ್ಲಿಕ್ ಹೇಳ್ತೀನಿ. ಮೇಡಮ್ ಚೆಕ್ ಮಾಡಿ, ಅದು ಎಕ್ಸ್ಪೈರ್ ಹಿಡಿದ ಡೇಟ್ ಏನಾಗಿದೆ ಚೆಕ್ ಮಾಡಿ ಮೇಡಮ್. ನೀವೇನಾಗಿದ್ದೀರಿ ಇಲ್ಲಿ? ನೀವೇನಾಗಿದ್ದೀರಿ? ಅಲ್ಲ ರೀ, ನಾನು ಕಾಮನ್ ಮ್ಯಾನ್ ಕೇಳ್ತೀನಿ, ಲೈಸೆನ್ಸ್ ಇದೆಯಾ ಅಂತ. ಡಿಸ್ಪ್ಲೇ ಮಾಡಬೇಕೋ ಮಾಡಬಾರ್ದ? ನಿಮ್ಮ ರೂಲ್ಸ್ ಇದೆಯೋ ಇಲ್ಲ? ಏನು ಕೊಟ್ಟಿರೋ ಲೈಸೆನ್ಸ್ ನ ಡಿಸ್ಪ್ಲೇ ಮಾಡಕ್ಕಾಗಲ್ವಾ ನಿಮ್ಗೆ? ಮತ್ತೆ ನೋಡಿದ್ರೆ ಎಲ್ಲ ರಾಜಾರೋಷವಾದ ಮಾತುಗಳು ಆವಾಜುಗಳಾಗ್ತೀರಾ ಪಬ್ಲಿಕ್ಸ್ಗೆ. ಡಿಸ್ಪ್ಲೇ ಎಲ್ಲಿ ಮಾಡಿದ್ದೀರಾ ನೀವು? ಇಲ್ಲಿ ಮಾಡಿಲ್ಲ, ಅಲ್ಲಿ ಮಾಡಿದ್ದೀವಿ. ಆಫೀಸಲ್ಲೂ ಇಲ್ಲ, ಫೋನ್ಗಳಲ್ಲಿ ಇಟ್ಕೊಂಡು ಓಡಾಡ್ತೀರಾ ಅಂದ್ರೆ ಲೈಸೆನ್ಸ್ ಕೊಟ್ಟಿರೋದು ನಿಜಾನೇ. ಆದರೆ ನಾನೀಗ ಕೆಲವೊಂದು 15 ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತೊಗೊಂಡಿದ್ದೀನಿ. ಅವ್ರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು, ಯಾವುದೇ ಮಾಲ್ ಆಗಿರ್ಬೋದು, ಜನಗಳಿಗೆ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗಲಿ ಅಥವಾ ಜಾರ್ಕೊಳೋದಾಗಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಈ ರೀತಿ ಮತ್ತೇನಾದರೂ ಇದಾಯಿತು ಅಂದರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ. ಈಗಲೂ ಕೂಡ ನಾವು ಬಿಡೋದಿಲ್ಲ. ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ, ಅವರೇನು ದೂರನ್ನು ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ. ಅಂದಾಗಲೇ ನಮಗೆ ಏನು ನಿಮ್ಮದು ಫುಡ್ ಲೈಸೆನ್ಸ್ದು ಕಾಪಿ ತೋರಿಸಿ ಅಥವಾ ನಿಮ್ಮ ID ಕಾರ್ಡ್ ಕೊಡಿ ಅಂದಾಗಲೇ ಅವರಿಷ್ಟು ಧೋರಣೆ ಮಾಡ್ತಿರುವಂಥವ್ರು ಇನ್ನು ಸಾರ್ವಜನಿಕರಿಗೆ ಪಬ್ಲಿಕ್ಸ್ ಅವ್ರ ಹತ್ರ ಬಂದಾಗ ಯಾವ ರೀತಿ ಅವರು ನಡ್ಕೊಳ್ತಾರೆ ಅನ್ನೋದು ಎದ್ದು ಕಾಣಿಸುತ್ತೆ. ಇನ್ನು ಈ ರೀತಿಯ ಪ್ರಕರಣಗಳು ಡಿಮಾರ್ಟ್ನಲ್ಲಿ ನಡೆದಿರೋದು ಇದೇ ಮೊದಲಲ್ಲ. ಇಲ್ಲಿ ಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲದ ರೀತಿ ಸಿಬ್ಬಂದಿ ಗೂಂಡಾ ವರ್ತನೆ ತೋರ್ತಾ ಇದ್ದಾರೆ. ಕಣ್ಣಲ್ಲಿ ಮಾತಿನಲ್ಲಿಯೇ ಗ್ರಾಹಕರಿಗೆ ಇಲ್ಲಿನ ಸಿಬ್ಬಂದಿ ಬೆದರಿಕೆ ಒಡ್ಡುತ್ತಾರೆ ಎನ್ನುವಂತಹ ಆರೋಪಗಳು ಸಹ ಕೇಳಿ ಬರುತ್ತಾ ಇವೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.